ಅಲ್ಲಿ ಸಿಕ್ಕಾಬಿಟ್ರು ಅನ್ಕೊಳ್ಳಿ. ಕಳ್ಳ ಕಳ್ಳ ಕಳ್ಳ. ರಿಲಯಬಿಲಿಟಿ ಅಷ್ಟೇ, ಇನ್ನೇನು ಇಲ್ಲ. ನೋ ದೂಸರಾ ಮಾತು. ನೆಗೆಟಿವ್ ಹೇಳಿ ಈ ಕಾರ್ಗೆ ನೋಡೋಣ. ಆಗಲ್ಲ ನಿನ್ ಕೈಲಿ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಹೆಂಗೂ ಕಾಸು ಬರ್ತಾ ಇಲ್ಲ, ಅದಕ್ಕೆ ಲೈಸೆನ್ಸ್ ಅಪ್ಲೈ ಮಾಡಿದೀನಿ. ಲಾರಿ ಗಿರಿ ಓಡಿಸ್ಕೊಂಡು ಲೋಡ್ ಹೊಡ್ಕೊಂಡು ಜೀವನ ಮಾಡೋಣ ಅಂತ. ಕ್ಲೀನರ್ ಆಗಿ ನಿಮ್ಮನ್ನೇ ಇಟ್ಕೋತೀನಿ ಬನ್ನಿ. ನಮ್ಮ ಜೊತೆ ಇವತ್ತು ಟೊಯೋಟಾ ಕ್ವಾಲಿಸ್ ಇದೆ. ಎಷ್ಟು ಜನರ ಡ್ರೀಮ್ ಕಾರ್ ಆಗಿತ್ತು ಗುರು ಒಂದ್ ಟೈಮಲ್ಲಿ. ಇಲ್ವಲ್ಲ ಹುಡ್ಗಳ್ಳಿ. ಕಾರ್ ಬ್ರೇಕ್ ಹಿಡಿದಾಗ ಹಿಂಗೆ ಕುಣಿತದೆ. ಕ್ವಾಲಿಸ್ ಅಂದ್ರೆ ಕ್ವಾಲಿಟಿ ಅಂಡ್ ಸರ್ವಿಸ್ ಅಂತ. ಅದು ಎಷ್ಟು ಡೀಪ್ ಇದೆ ಗೊತ್ತಾ ಅಲ್ಲಿ. ಬ್ರಕೋನ್ ಈ ಕಲರ್ ಐತೆ, ಏನಾಗಲ್ಲ ತಾನೇ ತಿಂದ್ರೆ. ನೀನ್ ಯಾವಾಗ ಓಡಿಸಿದ್ದು ಕ್ವಾಲಿಸ್ ಫಸ್ಟ್? ಇವತ್ತೇ ಫಸ್ಟ್ ಓಡಿಸ್ತಾ ಇರೋದು ನಾನು. ಇವತ್ತೇ ಫಸ್ಟ್ ನೋಡ್ಸಲ್ಲ ಬ್ರೋ, ಫಸ್ಟ್ ಟೈಮ್. ನಮ್ಮ ದೇಶನ ಎಕನಾಮಿಕಲ್ ಆಗಿ ಒಂದಷ್ಟು ಕಾರ್ಗಳು ಏನಾದ್ರು ಬದಲಾಯಿಸಿದೆ ಅಂದ್ರೆ ಆ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಬರುವಂತ ಒನ್ ಆಫ್ ದ ಕಾರ್ ಅಂದ್ರೆ ಕ್ವಾಲಿಸ್. ಹಂಗೂ ನೀರ್ ಹೊಡೆದ್ ಬಿಡಿ, ಏನೋ ಸೆಕೆ ಇದೆ. ನೋಡಿ ಜನ ಇರ್ತಾರೆ, ಇಲ್ಲಿ ಫುಲ್ ಕೊಟ್ಲೆ ಮಾಡೋಣ. ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಎಲ್ಲ ಸೈಕಾಗಿ ನೋಡ್ತಾವ್ರು. ಯಾರಿದು ಮಹೇಶಣ್ಣ ಐಸ್ ಕ್ರೀಮ್ ಬೇಕಾ? ಇದು ಥರ್ಡ್ ಜನರೇಷನ್ ಟೊಯೋಟಾ ಕಿಜಾಂಗ್ ಅನ್ಬಿಟ್ಟು ಜಪಾನ್ ಇಂದ ಬಂದಿದ್ದು. ಇಂಡಿಯಾದಲ್ಲಿ ಎಂಟರ್ ಆಗಿದೆ ಈ ಕಾರಿಂದ. ಸ್ಟಾರ್ಟಿಂಗ್ ಅಲ್ಲಿ ಈ ಕಾರ್ ಬಂದಾಗ ಹೆವಿ ಕ್ರಿಟಿಸಿಸಮ್ ಕೊಟ್ರು. ಹಳೆ ಬಾಕ್ಸ್ ಡಿಸೈನ್ ತಂದಿದ್ದೀರಾ, ಯಾರು ತಗೋತಾರೆ ಇದನ್ನ, ಇದೆಲ್ಲ ಓಡಲ್ಲ. ಬಟ್ ಅವ್ರಿಗೇನ್ ಗೊತ್ತಿತ್ತು ಇದು ಈ ಮಟ್ಟಕ್ಕೆ ಸೇಲ್ ಆಗುತ್ತೆ ಅಂತ. ಬಂದಾಗಿಂದಾನು ಇನ್ಸ್ಟೆಂಟ್ ಹಿಟ್ ಅಂತಾನೆ ಹೇಳ್ಬೋದು. ಸ್ಟಾಪ್ ಆಗುವಂತ ಟೈಮಲ್ಲಿ 6.5 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ ಇತ್ತು. ನಮ್ಮ ಹತ್ರ ಇರುವಂತ ಈ ಪರ್ಟಿಕ್ಯುಲರ್ ಮಾಡಲ್ ಲಾಸ್ಟ್ ಬ್ಯಾಚ್ 2004 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. 21 ವರ್ಷ. ಟಾಪ್ ಗ್ಲಾಸ್ ಬೇರೆ, ವಿಂಡ್ಶೀಲ್ಡ್ ಇನ್ನು ಇನ್ನೋವಾ ತರ್ತಾ ಇದ್ದಂಗೆ ತೆಗೆದಾಕ್ಬಿಟ್ರಿದ್ನ. ಜನ ತಗೊಳ್ಳಿಲ್ಲ ಅಂದ್ರೂ ಇವ್ರು ಕೈ ಹಿಡಿದಿದ್ದು ಈ ಟ್ಯಾಕ್ಸಿ ಡ್ರೈವರ್ಗಳು. ಎಲ್ಲಿ ನೀನೊಂದು ಫುಲ್ ಸರ್ವಿಸ್ ಮಾಡಿಸ್ತೀಯ ಅಂದ್ರೆ 6,000 ರೂಪಾಯಿ. ಇವಾಗಿನ ಬರೋ ಡೀಸೆಲ್ ಕಾರ್ಗಳಲ್ಲಿ ಆಡ್ ಬ್ಲೋ ಆಗ್ತದೆ, ತಲೆನೋವು. ಮೈಲೇಜ್ 13 ಕೊಡುತ್ತೆ. ಇಲ್ಲಿ ಡೀಸೆಲ್ ಫಿಲ್ ಮಾಡ್ಸಕ್ಕೆ ಜಾಗ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಸಲಕ್ಕೆ 53 ಲೀಟರ್ ಡೀಸೆಲ್ ಹಾಕ್ಸ್ಬೋದು. AC ಕಾರಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಯ್ತಿವಿ ಅಂದ್ರೆ ಊರ್ ತುಂಬಾ ಹೇಳ್ಕೊಂಡ್ಬಿಟ್ಟಿದೆ. ನಾನು ಕ್ವಾಲಿಸ್ ಅಲ್ಲಿ ಹೋಯ್ತಾ ಇದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯ ನೋಡಕ್ಕೆ ಅಂತ. ಕ್ವಾಲಿಸ್ ಅಂದ್ರೆ ಬ್ರೋ ಟ್ರಿಪ್ ಸ್ವಲ್ಪ ನಮ್ಮ ಹತ್ರ ಕಾಸು ಇದೆ ಅನ್ನೋರು ಸ್ವಲ್ಪ AC ಇರೋ ಕ್ವಾಲಿಸ್ ನ ಬುಕ್ ಮಾಡೋರು ಅಲ್ವಾ? AC ಕಣ. ಯಾಕೆ ಇಡೀ ಫ್ಯಾಮಿಲಿನ ತುಂಬಿಸೋರಲ್ಲ, 10 ಜನ ಈಸಿಯಾಗಿ ಹೋಗ್ಬೋದು. ಮಧ್ಯ ಸೀಟು ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ಐಸ್ ಕ್ರೀಮ್ ಬೇರೆ ಮ್ಯೂಸಿಕ್ ಬೇಡ, ಏನೋ ಬೇಡ. ಅದಕ್ಕೆ ಹಿಂಗೆ ಇಲ್ಲ ಹಾರ್ನ್ ನೋಡ್ಕೊ ಹೋಗೋದು ಟ್ರಕ್ ಅವರು. ಇಲ್ಲಿ ಡೋರ್ ಓಪನ್ ಮಾಡಕ್ ಲ್ಯಾಚ್ ಇದೆ. ಡೋರ್ ನ ಹಿಡ್ಕೊಂಡು ಕ್ಲೋಸ್ ಮಾಡಕ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಪವರ್ ವಿಂಡೋ ಸ್ವಿಚ್ ಇದೆ. ಇಲ್ಲಿ ಆಶ್ ಟ್ರೇ ಇದೆ. ಡೋರ್ ಮೇಲ್ಗಡೆ ಒಂದು ಎಂಬ್ರಾಯ್ಡ್ರಿ ಇಂಟೀರಿಯರ್ ಕೊಟ್ಟಿದ್ದಾರೆ. ಕಮೆಂಟ್ ಮಾಡಿರೋರೆಲ್ಲ ನಂದು 2000 ಮಾಡಲ್ ಗಾಡಿ, 2001 ಮಾಡಲ್ ಗಾಡಿ, ಈಗಲೂ 7 ಲಕ್ಷ ಓಡಿದೆ, 8 ಲಕ್ಷ ಓಡಿದೆ, ಈಗಲೂ ಓಡ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ಕಮೆಂಟ್ಸ್ ಇದೆ. ಸ್ಟೇರಿಂಗ್ ಏನ್ ಬ್ರೋ ಇಷ್ಟೊಂದು ಫ್ರೀ ಆಗಿದೆ, ಇಲ್ಲಿ ಹಿಂದೆ ಬೀಳಲ್ಲ ಹೋಗುತ್ತೆ. ಆದ್ರೂ ಸ್ಮೂತ್ ಆಗಿದೆ ಬ್ರೋ ಗಾಡಿ ಇದು ಅಲ್ವಾ? ಎಸ್ ಇಟ್ ಇಸ್ ತುಪ್ಪ. ಈ ಕಾರ್ದು ಕ್ವಾಲಿಟಿ ಯಾವ ತರ ಇದೆ ಅಂದ್ರೆ ಇದು ತನಕ ಯಾವ ಪಾರ್ಟು ಕೂಡ ಇದ್ರಲ್ಲಿ ಚೇಂಜ್ ಆಗಿಲ್ಲ. ಓ ಶಿಟ್. ವಿಸಿಬಿಲಿಟಿ ಸಗದಾಗಿದೆ ಕಣೋ, ಎಲ್ಲ ಕಾಣ್ತಿದೆ. ಸಿಗಲ್ಲ, ನಾವು ಹುಡುಕ್ತಿವಿ ಕ್ವಾಲಿಸ್ ಅಂತಂದ್ರೆ ಬಹಳ ಕಷ್ಟ ಇದೆ. ಈ ತರ ಕಂಡೀಷನ್ ಸಿಗಲ್ಲ. 1 ಲಕ್ಷನೂ ಓಡಿಲ್ಲ ಕಾರಿದು. ಈ ಗಾಡಿ ಓಡೇ ಇಲ್ಲ, ಬರೀ 1:20 ಓಡಿರೋದು. ನಿಮ್ ವಾಚ್ ಅಲ್ಲಿ ಟೈಮ್ ತಪ್ಪು ತೋರಿಸಬಹುದು, ಆದ್ರೆ ಕ್ವಾಲಿಸ್ ಅಲ್ಲಿ ಇದರಲ್ಲಿ 185 ಸೆಕ್ಷನ್ 14 ಇಂಚ್ ವೀಲ್ ಗಳನ್ನ ಹಾಕಿರೋದು. 4 ಕಡೆನೂ ಸ್ಟೀಲ್ ವೀಲ್ ಗಳಿದೆ. ಇದ್ರಲ್ಲಿರೋದು JK ಟೈರ್ಸ್. ಮೇಲ್ಗಡೆ ನೋಡಬಹುದು ಟ್ಯಾಕ್ಸಿ ಮ್ಯಾಕ್ಸ್ ಅಂತ ಇದೆ. ಕಾರ್ಗೆ ಹೇಳ್ ಮಾಡಿಸಿರೋ ಟೈರ್. ಏನ್ ABS ಇತ್ತಾ ಇಲ್ವಾ? ಇಲ್ಲ ಅನ್ಸುತ್ತೆ ಇದ್ರಲ್ಲಿ. ಭಯ ಇವಾಗ ಸೇಫ್ಟಿ ನೋಡ್ತಾರೆ. ಅವಾಗ ಏನ್ ಹೇಳು ಸೇಫ್ಟಿ? ಟ್ರಿಪ್ ಹೋಗೋ ಮುಂಚೆ ದೇವಸ್ಥಾನದ ಮುಂದೆ ಹೋಗಿ ಗಣಪತಿಗೆ ಒಂದು ಪೂಜೆ ಮಾಡಿ, ಕಾಯಿ ಹೊಡೆದು, ನಿಂಬೆಹಣ್ಣಿಟ್ಟು, ಗಂಧದ ಕಡ್ಡಿ ಹಚ್ಚಿ, ಮೆಣಸಿನಕಾಯಿ ಕಟ್ಟಿದ್ರೆ ಅದೇ ಸೇಫ್ಟಿ. ಸಮಾಜದ ಭಯ ಇಲ್ಲ, ದೊಡ್ಡವ್ರ ಭಯ ಇಲ್ಲ. ಬರ್ತಲ್ಲ ಬ್ರೋ, ಸಿಗಾಕೊಂಡ್ಬಿಟ್ಟಿದೆ. ಏನ್ ಕೈಲಿ ಕೊಟ್ರೆ ಏನಾದ್ರು ಒಂದ್ ಆಗುತ್ತಲ್ಲ. ನಾನು ಏನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ? ಇದರಲ್ಲಿ ಮುಂದ್ಗಡೆ ಫೈಬರ್ ಬಂಪರ್ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಫಾಗ್ ಲ್ಯಾಂಪ್ ಇದೆ. ಹ್ಯಾಲೋಜನ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಮುಂದೆ ಒಂದು ಚಿಕ್ಕದಾಗಿ ಗ್ರಿಲ್ ಕೊಟ್ಟಿದ್ದಾರೆ. ಇಲ್ಲಿ ಟೊಯೋಟಾ ಲೋಗೋ ಇದೆ. ಈಗಿನ ಜನರೇಷನ್ ಅವ್ರಿಗೆ ಈ ಕಾರ್ ಗೊತ್ತಾಗಿದೆ ಆವೇಶಂ ಫಿಲಂ ಇಂದ. ಆವೇಶಮ್, ಮಂಜುಮಲ್ ಬಾಯ್ಸ್. ನೆಕ್ಸ್ಟ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ನೀವು ಹೇಳಿದ ಗಾಡಿಗಳೆಲ್ಲ ತಗೊಬಂದು ವಿಡಿಯೋ ಮಾಡಿಸ್ತಾ ಇದೀವಿ. ಸಿದ್ಲಿಂಗು ಪಿಕ್ಚರ್ ಅಲ್ಲಿ ಕೇಳಿದ್ದ ಕತ್ಕೋಬೋದಾ ಹಂಗೆ. ನಾನು ಲೈಫ್ ಅಲ್ಲಿ ನೀವು ಎಷ್ಟು ಮೂವಿ ನೋಡಿದ್ರ ಅಂತ ಕೇಳಿದ್ರೆ ನನ್ನ ಏಜ್ ಗಿಂತ ಕಡಿಮೆ ಇದೆ. ನೋಡಿ ನಮ್ ನಿರಂಜನ್ ಬ್ರೋಗ್ 30 ವರ್ಷ ಆಗಿದೆಯಂತೆ. ಯಾರಾದ್ರೂ ಹುಡುಗಿರಿದ್ರೆ ನಾನು ಹುಡ್ಕೋತೆ. ಇದರಲ್ಲಿ ಒರಿಜಿನಲ್ ಕಲರ್ ಇರೋದು. ಮೇಲ್ಗಡೆ ಒರಿಜಿನಲ್ ಸ್ಟಿಕ್ಕರ್ ಇದೆ. ಹಿಂದ್ಗಡೆ ಒಂದು ದೊಡ್ಡ ವಿಂಡ್ ಶೀಲ್ಡ್ ಕೊಟ್ಟಿದ್ದಾರೆ. ಇದಕ್ಕೂ ವಿಂಡ್ ಶೀಲ್ಡ್ ವೈಪರ್ ಇದೆ. ಫಾಗರ್ ಇದೆ. ಕಲ್ಲು ಇಟ್ಟವರ ಇಲ್ಲ ಕಲ್ಲು ಇದೆ ಇರೋದ ಇದು? ಹಿಂದೆ ಬರುತ್ತೆ ಅಂತ. ಓಹೋ, ಇದಕ್ಕೆ ಜುಗಾಡು ಅಲ್ಲ. 9 ಜನ ಕುತ್ಕೊಂಡ್ರೆ ಲಗೇಜ್ ಇಟ್ಕೊಳಕ್ ಕೆಲಸ ಆಗ್ತದೆ.
ಮೇಲ್ಗಡೆ ಟಾಪು. ಜುಗಾಡು. ಮತ್ತೆ ಏನಕ್ಕೆ ಈ ತರ ಕಾರ್ಗಳನ್ನ ಬಿಡಲ್ಲ ಇವರು? ಫೀಚರ್ಸ್ ಗಳು ಕೊಡ್ತೀವಿ, ಸೇಫ್ಟಿ ಕೊಡ್ತೀವಿ, ಆಟೋಮೆಟಿಕ್ ಆನ್ ಆಫ್ ಕೊಡ್ತೀವಿ, ಏಡಾಸ್ ಅದೆಲ್ಲ ಬೇಡ ನಮ್ಗೆ. ಈಗ ಜನರು ಕನೆಕ್ಟೆಡ್ ಕಾರ್ಸ್ ಅಂತ ಬಿಡ್ತಾರೆ. ಇವು ಕನೆಕ್ಟೆಡ್ ಕಾರ್ಸ್ ವಾಟ್ಸನ್ಗೆ ಕನೆಕ್ಟ್ ಆಗಿರುತ್ತೆ. ಅತ್ಲ ಇಂಡಿಯಾನು ಅಲ್ಲ ಇತ್ಲ ಫಾರಿನ್ ಅಲ್ಲ, ಎಲ್ಲಾ ಎಡಬಿಡಿಂಗ್ ಆಗಿ ಹೋಗ್ಬಿಟ್ಟಿರ್ಲಿ ಸಮಾಜ. ಮೇಲ್ಗಡೆ AC ವೆಂಟ್ ಇದೆ, ಇಲ್ಲಿ ನೀವು ಸ್ಪೀಡ್ ಅಡ್ಜಸ್ಟ್ ಮಾಡ್ಕೋಬಹುದು. ಹಿಂದ್ಗಡೆ ಸೀಟು ಹೆವಿ ಜಾಗ ಇದೆ ಗುರು. ಹಿಂದ್ಗಡೆ ಸೀಟ್ಗೆ ಹೆಂಗ್ ಹೋಗೋದು? ಸೀಟ್ ನ ಮಡಚ್ಬಿಟ್ಟು ಬರ್ಬೋದಿತ್ತು, ಆದ್ರೆ ಮಡ್ಚೋ ಬಟನ್ ಎಲ್ಲೋ ಕಾಣಿಸ್ಲಿಲ್ಲ. ಹೋಗಿ ಒಂದ್ ಒಳ್ಳೆ ಹಳ್ಳೆಲ್ಲ ಹಂಪಲ್ ಆರಿಸಿ ಹಿಂದೆ ಯಾರು ಕೂರಿಸ್ಬಿಟ್ಟು ತಲೆ ಹೊಡೆದೋಗುತ್ತೆ. ನಾವು ಆಲ್ಮೋಸ್ಟ್ ಎಲ್ಲ ಕಾರ್ ಓಡಿಸಿರೋದೆಲ್ಲ ಹಿಂಗೆ ಫೀಲ್ ಬರ್ತಾ ಇದೆ ಅಲ್ವಾ? ತಗೋಬಿಡದ ಅಂದ್ರೆ ನಮ್ಗೆ ಗೊತ್ತಲ್ಲ ಮುಂದೆ ಜನರೇಷನ್ ಇದು ಸಿಗೋದಿಲ್ಲ ಅಂತ. ಹಿಲ್ ಸ್ಟೇಷನ್ಸ್ ಅಲ್ಲೆಲ್ಲ ಹೋದಾಗ ಇದ್ರಲ್ಲಿ ಹಿಂದ್ಗಡೆ AC ಇಲ್ಲ, ವಿಂಡೋಸ್ ಓಪನ್ ಆಗಲ್ಲ. ಡೋರ್ ತೆಗೆದ್ಬಿಟ್ಟು ಬರೋದೇ ಬೇಡ ಗುರು, ಒಂದ್ ಸೀಟಿಂದ ಇನ್ನೊಂದ್ ಸೀಟ್ಗೆ ಹಂಗೆ ಜಂಪ್ ಆಗ್ಬೋದು. ನಮ್ಗೆ ರಿಯಲ್ ಆಗಿ ವಯಸ್ಸಾಗ್ತದೆ ಅಂತ ಯಾವಾಗ ಗೊತ್ತಾಗೋದು ಗೊತ್ತಾ? ರೋಡ್ ಮೇಲೆ ಫೆರಾರಿ ಲ್ಯಾಂಬೋರ್ಗಿನಿ ಹೋದ್ರೆ ಸುಮ್ನೆ ಇರ್ತೀವಿ, ಕ್ವಾಲಿಸ್ ಮತ್ತೆ ಹಳೆ ಟಾಟಾ ಸುಮೋ ಹೋದ್ರೆ ಫೋಟೋ ತೆಕ್ಕೋತೀವಿ. ಅವಾಗ ಅರ್ಥ ಆಗ್ಬೇಕು ನಮ್ ವಯಸ್ಸಾಯ್ತು ಅಂತ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹಿಂದ್ಗಡೆ 3 ಜನ, ಮಧ್ಯ 3 ಜನ, ಇಲ್ಲಿ 3 ಜನ. ಇಲ್ಲಿ ಹ್ಯಾಂಡ್ ಬ್ರೇಕ್ ಇಲ್ಲ ಅಲ್ವಾ, ಅವಾಗ ಇಲ್ಲಿ ಸೀಟ್ ಹಾಕ್ಸ್ಕೊಳ್ಳೋರು. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಧ್ಯ ಈ ತರ ಒಂದ್ ಸೀಟ್ ಹಾಕ್ಬಿಟ್ಟು ಇಲ್ಲಿ ಕೂರ್ಸ್ಕೊಂಡು ಹೋಗೋರು, ತೊಡೆ ತಾಕಿಸ್ಕೊಂಡು. ಅವ್ರ ಗೇರ್ ಹಾಕ್ಬೇಕಾದ್ರೆ ಎಲ್ಲಿ ಹೊಡೆದ್ಬಿಡುತ್ತೆ ಅನ್ನೋ ಅಂತ ಒಂದ್ ಭಯ ಇತ್ತು. ನಮ್ ಚಿಕ್ಕ ವಯಸ್ಸು ಟ್ರಾಮಾ ಅದು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಸುಮ್ನೆ ಯೋಚನೆ ಮಾಡೋ ಮಗ, ಅಷ್ಟು ವರ್ಷದ ಮುಂಚೆ ಒಬ್ರು ಅಷ್ಟು ಲೋನ್ ಹಾಕಿ ಕಾರ್ನ ತಗೊಂಡು ದಿನ ಬೆಳಗಾಯ್ತು ಅಂದ್ರೆ ಡ್ರೈವ್ ಮಾಡಿ ಅದ್ರಲ್ಲೇ ಜೀವನ ಮಾಡಿ ಅದರಿಂದನೇ ವಾಪಸ್ ಲೋನ್ ಕಟ್ಟಿ ಮಕ್ಳನ್ನ ಓದಿಸಿ ಅವ್ರು ಇವಾಗ ಎಂತೆಂತ ದೊಡ್ಡ ಕಾರ್ಗಳು ತಗೊಂಡಿರ್ತಾರೆ. ಇವಾಗೆಲ್ಲ ಸನ್ರೂಫ್ ಇರೋದೇ ರಿಯಲ್ ಕಾರ್ಗಳು ಅನ್ಕೊಬಿಡ್ತಾರೆ ಜನ. ಸನ್ರೂಫ್ ಇಲ್ಲ ಅಂದ್ರೆ ನನ್ ಕಾರೇ ಬೇಡ, ಸನ್ರೂಫ್ ಲಕ್ಸುರಿ. ಸನ್ರೂಫ್ ಇರೋ ಕಾರ್ಗಿಂತ ಜಾಸ್ತಿ ನಾವು ಜೀವನ ಮಾಡಕ್ಕೆ ನಮ್ ತಲೆ ಮೇಲೆ ರೂಫ್ ಕೊಡುತ್ತಲ್ಲ, ಆ ಕಾರ್ಗಳಿಗೆ ವ್ಯಾಲ್ಯೂ ಇರುತ್ತೆ. ಅರ್ಥ ಆಗ್ಲಿಲ್ಲ, ಅರ್ಥ ಆಗೋದು ಬೇಡ. ಮುಂದೆ ಒಂದು ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸ್ ಒಳಗಡೆ ಒಂದಷ್ಟು ಐಟಮ್ ಇದೆ. ಇಲ್ಲಿ TRD ಅಂತ ಸ್ಟಿಕ್ಕರ್ ನೋಡ್ತಾ ಇದೀರಾ, ಇದು ಟೊಯೋಟಾ ರೇಸಿಂಗ್ ಡಿವಿಷನ್ ಅಂತ ಇವ್ರು ಹಾಕ್ಸಿರೋದು. ಈ ಕಾರಲ್ಲಿ ಏನು ಬರೋದಿಲ್ಲ. ಅಲ್ಲಿ ಕೈ ನೋಡಿ ಸುಮ್ನೆ ಇಲ್ಲಿ ಪಾರ್ಕಿಂಗ್ ಲೈಟ್ ಸ್ವಿಚ್ ಇದೆ, ಮಧ್ಯೆ ಸಾಮಾನು ಇಟ್ಕೊಳಕ್ ಸ್ಪೇಸ್ ಇದೆ. ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ 2 ರೂಪಾಯಿ ಕಾಯಿನ್ ಇದೆ, ಒಂದ್ ನಾನು ಎತ್ಕೋತೀನಿ. ನಾನ್ ಮುಂಚೆ ಏನ್ ಅನ್ಕೊಂಡಿದ್ದೆ ಅಂದ್ರೆ ಎಲ್ಲ ಜನ ಕ್ವಾಲಿಸ್ ಅಂತ ಅಷ್ಟೊಂದು ಹೇಳ್ತಿದ್ರಲ್ಲ, ಏನೊಂದ್ 20-30 ವರ್ಷ ಓಡಿರೋ ಕಾರ್ ಇದು ಅಂತ. ಇದ್ದಿದ್ದೆ 5 ವರ್ಷ. 5 ವರ್ಷದಲ್ಲಿ ಇಷ್ಟು ಹಾವಳಿ ಮಾಡಿ ಹೋಗಿದ್ಯಲ್ಲ. ಯಾಕಂದ್ರೆ ಅಷ್ಟು ಇದು ಪವರ್ ಐತೆ ಅಣ್ಣ ಹತ್ರ. ಮತ್ತು ಹಾರನ್ ಮಾತ್ರ ಸೈಕ್ ಆಗಿದ್ರಿ. ಬರ್ಲಿ ಇನ್ನೊಂದ್ ಸ್ವಲ್ಪ ಸಾಕು. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ಯೂಶಲಿ ನೀವು ಕಾರ್ಗಳಲ್ಲಿ ಇಲ್ಲೇ ಹ್ಯಾಂಡ್ ಬ್ರೇಕ್ ನೋಡಿರ್ತೀರಾ, ಇದ್ರಲ್ಲಿ ಇಲ್ಲಿದೆ. ಇದನ್ನ ಪ್ರೆಸ್ ಮಾಡಿ ತಿರುಗಿಸಿದ್ರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗುತ್ತೆ. ಒಂದ್ ಸಲ 8-10 ಜನ ಹೋದ್ರು ಅಂದ್ರು ಈ ತರ ಟ್ಯಾಕ್ಸಿ ಡ್ರೈವರ್ಗಳು ಒಂದ್ ವಾರಕ್ಕೆ 2 ಫ್ಯಾಮಿಲಿ ಜೊತೆ ಹೋಗ್ತಾರೆ. ಅವ್ರ ಜೊತೆ ಇದ್ದು ಅವ್ರ ಕಥೆಗಳನ್ನೆಲ್ಲ ಕೇಳಿ ಎಷ್ಟು ಬಾಂಡಿಂಗ್ ಅಲ್ವಾ, ರಿಯಲ್ ನೆಟ್ವರ್ಕಿಂಗ್ ಅದು. ಅವಾಗಿನ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇದ್ಬಿಟ್ಟಿದ್ರೆ ಕ್ವಾಲಿಸ್ ಡ್ರೈವರ್ಗಳಿಗೆ ಮಿಲಿಯನ್ ಫಾಲೋವರ್ಸ್ಗೆ ಪ್ರೋಗ್ರೆಸ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಕಂಗ್ರ್ಯಾಚುಲೇಷನ್ಸ್. ಸುಮಾರು ಜನ ನೀವು ಕಾಮೆಂಟ್ ಮಾಡ್ತೀರಾ, ಹೊಸ ಕಾರ್ಗಳು ಹೊಸ ಗಾಡಿಗಳನ್ನ ತೋರಿಸು ಗುರು, ಇದೇನ್ ಈ ತರ ಹಳೆ ಕಾರ್ಗಳು ತೋರಿಸ್ತೀಯ, ಇದು ಮಾರ್ಕೆಟ್ ಅಲ್ಲಿ ಇಲ್ವೇ ಇಲ್ಲ, ನಾವಿದ್ರ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ಬೇಕು ಅಂತ. ನಿಮಗೆ ವಯಸ್ಸಾಗಿ ನಿಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ನೀವು ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಕಾರಲ್ಲಿ ಓಡಾಡಿದೀರಾ ಅಂತ ಹೇಳ್ಬೇಕಾದ್ರೆ ಅವ್ರು ಕೇಳ್ತಾರೆ, ತಾತ ಅದ್ ಹೆಂಗಿತ್ತು ಒಂದ್ಸಲ ತೋರಿಸ್ತೀರಾ ಅಂತ. ನೀನು ನಿನ್ ಮಕ್ಳಿಗೆ ತೋರ್ಸಾಯ್ತಾ ನನ್ನ ವಿಡಿಯೋನ? ಇವಾಗ ನೀವು ನನ್ನ ವಿಡಿಯೋ ನೋಡ್ಲಿಲ್ಲ ಅಂದ್ರು ಅವಾಗ್ಲಾದ್ರೂ ಓಪನ್ ಮಾಡಿ ತೋರಿಸ್ತೀರಾ. ಇನ್ನು ನಿನ್ ಗಾಡಿಗಳನ್ನ ಹಾಕ್ಸ್ಕೋ. ಶತ್ರುಗಳ ಆಶೀರ್ವಾದ. ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನಾವು ಗೆಲ್ತಾ ಇರೋದಕ್ಕೆ ಶತ್ರುಗಳು ಜಾಸ್ತಿ ಆಗಿರೋದು. ಶತ್ರುಗಳಿಗೆ ನಾವು ಆಶೀರ್ವಾದ ಮಾಡ್ಬೇಕು, ನಮ್ಮಿಂದ ಬದುಕ್ತಾ ಇದ್ರ ಬದುಕೊಳ್ಳಿ ಬಿಡತ್ತವ ಅಂತ. ನೋಡು ಕಲ್ತ್ಕೋ, ನಿನಗೆ ಹೇಳ್ತಾ ಇರೋದು. ಅರ್ಥ ಆಯ್ತು ಅನ್ಸುತ್ತೆ. ಕಟ್ ಮಾಡೋ ಹಾಕ್ಬೇಡ, ಟ್ರೈನರ್ ನೋಡಲ್ಲ. ನಾನ್ ಬ್ರೋ ಟ್ರೈನರು ಕಿರಣ್ ಬ್ರೋ ಬೇಜಾರ್ ಮಾಡ್ಕೋಬೇಡಿ. ಈಸಿಯಾಗಿ ಹೋಯ್ತೈತೆ ಟ್ರಾಫಿಕ್ ಅಲ್ಲಿ. ಅಯ್ಯೋ ಮೆತ್ತಿಗೆ ಕಾರ್ ಪವರ್ಸ್ ಬಿಟ್ಬಿಡ್ತೀವಿ. ರೀ ಫ್ರಂಟ್ ವೀಲ್ ಡ್ರೈವ್ ಕಂಡ್ರಿ ಇದು. ನೋಡಿ ಇವ್ರ ನಂಬಿಕೆನೇ ಇಲ್ಲ ಆಗ್ಲಿಂದ. ನೋಡಿ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಎಷ್ಟು ಎತ್ಕೋತಾ ಇದ್ ನೋಡಿ 3ನೇ ಗೇರ್ ಅಲ್ಲಿ. ಕೇರಳದಲ್ಲಿ ಬೇಜಾನ್ ಇದೆ ಅನ್ಸುತ್ತಲ್ವಾ ಕ್ವಾಲಿಸ್. ಕರ್ನಾಟಕದಲ್ಲಿರೋ ಅಷ್ಟು ಕಾಂಟೆಸಾ ಕಾರ್ಗಳು ಅದು ಇದನ್ನೆಲ್ಲ ಕೇರಳದವರೇ ಖಾಲಿ ಮಾಡ್ತಾ ಇರೋದು. ಈ ತರ ಒಳ್ಳೆ ಕ್ವಾಲಿಸ್ಗಳು ಕಾಂಟೆಸಾಗಳನ್ನೆಲ್ಲ ಮಾರ್ಬಿಡ್ತಾರೆ ಕೇರಳಗೆ. ಆಮೇಲೆ ಮಾತಾಡೋದು ನಮ್ಮಲ್ಲಿ ಕಾರ್ಗಳನ್ನೇ ಮೇಂಟೈನ್ ಮಾಡಲ್ಲ, ಕೇರಳದವ್ರನ್ನ ನೋಡ್ ಕಲ್ತ್ಕೊಳ್ಳಿ ಅಂತ. ಈ ಕಾರಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಹಾಕ್ಸಿರೋದೇನು ಅಂದ್ರೆ ರೀಡಿಂಗ್ ಲ್ಯಾಂಪ್. ಲೈಟ್ ಅದೇ ಕಲ್ ಕೆಳಗಡೆ ಇದೆ. ಕತ್ಲೆ ಹೊತ್ತು ಕಾಣ್ಲಿಲ್ಲ ಅಂದ್ರೆ ಲೈಟ್ ಹಾಕೊಂಡು ನೋಡಿ. ಮೇಲ್ ಲೈಟ್ ಇಲ್ಲ ಕಣೋ ಇದಕ್ಕೆ, ಇಲ್ಲ ಐತಲ್ಲ. ನನಗೆ ಯಾರ ನೋಡಿದ್ಯಾ ತಗೋ. ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ಉಟ್ಕೊಳ್ಳಿ ಹುಣ್ಸೂರು ಮಡಿಕೇರಿ 3 ಅವರ್ ಹೋಗಿ ಆ ಕಡೆಯಿಂದ ಬಂದ್ಬಿಡ್ಬೋದು. ಇನ್ಮೇಲೆ ಈ ತರ ಕಾರ್ಗಳು ಸಿಕ್ಕಿದಾಗ ರಿವ್ಯೂ ಮಾಡಕ್ ಇಸ್ಕೊಬಿಟ್ಟು ಬಾಡಿಗೆ ಹೊಡೆದ್ಬಿಟ್ಟು ಬಂದ್ಬಿಡೋಣ. ಬೆಳಿಗ್ಗೆ ಇಸ್ಕೊಬಿಡೋದ, ಬೆಳಿಗ್ಗೆ ಇಸ್ಕೊಳ್ಳೋಣ, ಸಂಜೆ ಅಷ್ಟರಲ್ಲಿ ಒಳ್ಳೆ ಬಾಡಿಗೆ ಹೊಡೆದ್ಬಿಟ್ಟು ಕಾಸು ಮಾಡ್ಕೊಳ್ಳೋಣ. ನಿನ್ ಜನ್ಮಕ್ಕೆ ಹೋಗೋ. ಚೆಲ್ಲು ವೆಸ್ಟ್ ಟೊಯೋಟಾ ಬರೀ ಸ್ಟಿಕ್ಕರ್ ಹಾಕೋರ್ ಕಣೋ, ಯಾವ್ದು ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಆಗಿಲ್ಲ. 2446 cc 75 bhp 150 Nm ಟಾರ್ಕ್. ಅದೇನು ಫೀಲ್ ಆಗ್ಲಿಲ್ಲ ಓಡಿಸ್ಬೇಕಾದ್ರೆ. ಜಟಕ ಕುದುರೆ ಹತ್ತಿ ಪ್ಯಾಟೆ
ನಾನು 100 ಕಿಲೋಮೀಟರ್ ಸ್ಪೀಡ್ ಹೋಗೋಷ್ಟಲ್ಲ ನಂಗೆ 2 ವರ್ಷ ವಯಸ್ಸಾಗ್ಬಿಟ್ಟಿದೆ. ಮೈಸೂರನ್ನ ಆಗ್ಬಿಟ್ಟು ರೋಡ್ ಗೊತ್ತಿಲ್ವಲ್ಲ ಗುರು ನಿನ್ಗೆ. ಬರೀ ಮೈಸೂರಿಗೆ ಸೀಮಿತ ಆಗ್ಬಾರ್ದು ಅಂತ ರೋಡ್ಗಳು ನೆನ್ಪಿಟ್ಕೊಂಡಿದ್ದೆ. ಗೊತ್ತಿದ್ರೆ ಒಂದೇ ರೋಡಲ್ಲಿ ಹೋಯ್ತೀವಿ, ಬೇರೆ ದಾರಿಗಳು ಬೇರೆ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ, ಬೇರೆ ಹೊಸ ಹೊಸ ಚಾನ್ಸ್ಗಳು ಸಿಗಲ್ಲ ನಮ್ಗೆ. ಹೌದೌದು. ಜೀವನದಲ್ಲಿ ಅವಾಗ ಕಳ್ದೋಗ್ತಾ ಇರ್ಬೇಕು. ಏನ್ ಮಾತಾಡ್ತಾನೆ ಅಂತ ಅವನು ಮಾತ್ರ ಅರ್ಥ ಆಯ್ತು, ನಮ್ಗೆ ಅರ್ಥವೇ ಆಗ್ತಾ ಇರ್ಲಿಲ್ಲ. ಊಟ ಮಾಡ್ದ? ಹೊಟ್ಟೆ ಖುಷಿ ಅಂದ್ರೆ ಮನ್ಸು ಖುಷಿ, ಮನ್ಸು ಖುಷಿ ಅಂದ್ರೆ ಮನುಷ್ಯ ಖುಷಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. KSRTC ಸಿಗ್ನಲ್ ಜಂಪ್ ಮಾಡಿದ್ರು, ಮಗ ನೋಡ್ಕೋ K09F5416 ಕೇಸ್ ಹಾಕೋಣ. ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ, ಮನಸ್ಫೂರ್ತಿಯಾಗಿ ನನ್ನ ಮನಸ್ಸು ನೊಂದು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಅಪ್ಪನ ಸಹವಾಸ ಮಾತ್ರ ಯಾರೂ ಮಾಡಬೇಡಿ. ತುಂಬ ಕಷ್ಟ ಆಗುತ್ತೆ ಜೀವನ. ನಾನು ನೆಮ್ಮದಿಯಾಗಿಲ್ಲ. ಬಿಗ್ ಬಾಸ್ ಇದಾರೆ, ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಏನಾಗಿದೆ ಅಂತ. ಮಾಡಿರೋದು ಯಾರು ಎಲ್ಲಪ್ಪ ಮರನೇ ಕತ್ತರಿಸ್ಬಿಟ್ಟವ್ರೆ ಎಲ್ಲ ಕಡೆ. ಹೊಡೆದ ಆಕ್ಸಿಡೆಂಟ್, ಹೊಡೆದಾಡಿ ಮಗ ಅವ್ನು ಪಾಸ್ ಆದ್ಮೇಲೆ ತಾನೇ ಇವ್ನು ಬಿದ್ದಿದ್ದು. ರಿವೈಂಡ್ ಮಾಡಿ ನೋಡು, ಅವ್ನ ಕೈಯಲ್ಲಿ ಫೋನ್ ಇತ್ತು. ಜೀವನದಲ್ಲಿ ಯಾವತ್ತಿದ್ರು ಸೌಂಡ್ ಮಾಡಬೇಕು. ಏನ್ ಬ್ರೋ ಕ್ರೇಜಿ ನೀವು ಇರ್ಬೇಕು ಬ್ರೋ, ನನ್ನ ಲೈಫಲ್ಲಿ ನೀವು ಇರಬೇಕು. ಅಪ್ರಿಲಿಯ ಗಾಡಿಗಳು ಚಪ್ರಿಗಳ ಕೈಲಿ ಸಿಕ್ಕರೆ ಚಪ್ರಿಲಿ ಆಗತ್ತಾ? ಈಗ ತೆಂಗಿನ ಮರಕ್ಕೆ ಮಳೆನೂ ನೀರು ಇರುತ್ತೆ, ನಾಯಿ ಹುಚ್ಚ ಇರುತ್ತೆ. ಯಾವತ್ತಾದ್ರೂ ಎಳ್ನೀರು ಉಪ್ಪಾಗಿರೋದು ನೋಡಿದ್ರೆ